ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರಿಗೆ ನೂತನ ಸದಸ್ಯರಾಗಿ ಆಯ್ಕೆಯಾಗಿರುವ ಮೈಸೂರಿನ ವಕೀಲರಾದ ಕೆಎಸ್ ಮಾದೇವ್ ಪ್ರಸಾದ್ ರವರು ಇಂದು ಪಾಂಡವಪುರ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಇಲ್ಲಿನ ವಕೀಲರಿಗೆ ಧನ್ಯವಾದಗಳನ್ನು ತಿಳಿಸಿ ಸಿಹಿ ವಿತರಿಸಿದರು. ನಂತರ ಪಾಂಡವಪುರ ತಾಲೂಕು ವಕೀಲರ ಸಂಘದ ಕಚೇರಿಗೆ ಭೇಟಿ ನೀಡಿ ಸಂಘದ ವತಿಯಿಂದ ಅತಿ ಹೆಚ್ಚು ಮತಗಳನ್ನು ನೀಡಿ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲ ಗೌರವಾನ್ವಿತ ವಕೀಲರು ಹಾಗೂ ಮಹಿಳಾ ವಕೀಲರಿಗೆ ಧನ್ಯವಾದಗಳನ್ನು ತಿಳಿಸಿ ವಕೀಲರ ಶ್ರೇಯ ಅಭಿವೃದ್ಧಿಗೆ ಹಾಗೂ ವಕೀಲರ ಸಂಘದ ಕಟ್ಟಡದ ಕಾಮಗಾರಿ ಮಾಡುವುದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪಾಂಡವಪುರ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ನೂತನ ನಿರ್ದೇಶಕರಾದ ಕೆಎಸ್ ಮಹಾದೇವ್ ರವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪಾಂಡವಪುರ ವಕೀಲರ ಸಂಘದ ಅಧ್ಯಕ್ಷರಾದ ಗಂಗರಾಜು, ಕಾರ್ಯದರ್ಶಿಗಳಾದ ಕೆಎಸ್ ಮೋಹನ್ ಕುಮಾರ್, ಮಾಜಿ ಕಾರ್ಯದರ್ಶಿಗಳಾದ ಕೆಎನ್ ನಾಗರಾಜು, ಉಪಾಧ್ಯಕ್ಷರಾದ ಜಯರಾಮ್, ಸಹ ಕಾರ್ಯದರ್ಶಿ ಭಾಸ್ಕರ್, ಜಂಟಿ ಕಾರ್ಯದರ್ಶಿ ಪುಷ್ಪಲತಾ, ಸದಸ್ಯರಾದ ಹರೀಶ್, ಕಿರಣ್ ಮತ್ತು ಹಿರಿಯ ವಕೀಲರಾದ ತಮ್ಮೇಗೌಡ, ಚೆನ್ನೇಗೌಡ, ಬಿಎಂ ಸಿದ್ದೇಗೌಡ, ಎಸ್ ಅಮರನಾಥ್, ಕೆಎಚ್ ರಾಮೇಗೌಡ, ಎಚ್ಎಸ್ ಶಶಿಕುಮಾರ್, ಎಂಕೆ ಚಂದ್ರಶೇಖರ್, ಎಂ ಸುರೇಶ್, ಎಸ್ಎಚ್ ಮೈನಾವತಿ, ವರಮಹಾಲಕ್ಷ್ಮಿ, ವಿಜಯಲಕ್ಷ್ಮಿ, ಎಸ್ ಭಾಸ್ಕರ್, ರವಿಶಂಕರ್, ಕೃಷ್ಣಮೂರ್ತಿ ಸೇರಿದಂತೆ ಇತರರು ಇದ್ದರು. ನೂತನವಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಮಾದೇವ್ ಪ್ರಶಸ್ತಿಗೆ ನಮ್ಮ ಪಾಂಡವಪುರ ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸುಮಾರು ಒಂದು 3-3.5 ತಿಂಗಳ ಕಾಲ ಸತತವಾಗಿ ಈ ಒಂದು ಎಲೆಕ್ಷನ್ ನಿಂತು ಸಾಕಷ್ಟು ಶ್ರಮ ವಹಿಸಿ ನಮ್ಮ ಪಾಂಡವಪುರಕ್ಕೂ ಕೂಡ ನಾಗರಾಜ್ ಅವರ ಕಡೆಯಿಂದ ನಿಕಟ ಸಂಪರ್ಕವನ್ನು ಸಾಧಿಸಿಕೊಂಡು ಇಲ್ಲೂ ವಿಶ್ವಾಸವನ್ನು ಗಳಿಸಿಕೊಂಡು ಒಳ್ಳೆ ಮತಗಳನ್ನು ತಗೊಂಡಿದ್ದೀರಿ. ಅದಕ್ಕೆ ಅವತ್ತು ಕೂಡ ನಮ್ಮ ವಕೀಲರು ಕೂಡ ತಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ನಿಮ್ಮ ಸಂಬಂಧ ಹೀಗೆ ಇರಲಿದೆ. ನಮ್ಮ ಅಸೋಸಿಯೇಷನ್ ಕೆಲಸಗಳು ಯಾವುದೇ ಇದ್ದರೂ ಕೂಡ ತಮ್ಮ ಮುಖಾಂತರ ಆದಷ್ಟು ನಮಗೆ ಅನುಕೂಲಗಳನ್ನು ಮಾಡಿಕೊಡಿ. ಜೊತೆಗೆ ನಿಮಗೂ ಕೂಡ ಏನು ಗೆದ್ದಿದ್ದು ನಿರ್ದೇಶಕರಾಗಿ ಆಯ್ಕೆ ಆದಮೇಲೆ ಮುಂದೆ ಇರತಕ್ಕಂಥ ಹುದ್ದೆಗಳು ಆದಷ್ಟು ಬೇಗ ನಿಮಗೂ ಒಳ್ಳೆ ಅಧ್ಯಕ್ಷರು, ಉಪಾಧ್ಯಕ್ಷರ ಸ್ಥಾನಗಳು ನಮಗೂ ಸಿಕ್ಕಿ ಈ ರಾಜ್ಯದ ವಕೀಲರಿಗೆ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡತಕ್ಕಂಥ ಶಕ್ತಿ ನಿಮಗಿರಲಿ. ಯಾವತ್ತೂ ಕೂಡ ನಿಮ್ಮ ಬೆಂಬಲ ನಾವು ಇದ್ದೇ ಇರ್ತದೆ. ಸಹಕಾರ ಕೂಡ ನಮ್ಮ ಕಡೆ ಇದ್ದೇ ಇರುತ್ತೆ. ಸಕಾರಾತ್ಮಕವಾದಂತಹ ಸಹಕಾರ ನಮ್ಮ ಕಡೆಗೆ ಕೊಡ್ತೀವಿ ಅನ್ನೋ ಭರವಸೆ ನಿಮಿತ್ತ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅದೊಂದು ರೀತಿಯ ವಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ ಹಾಗೂ ವಕೀಲರ ಮಿತ್ರರೇ, ಪಾಂಡವಪುರ ವಕೀಲರ ಮತ್ತು ನನ್ನ ಸಂಬಂಧ ಈ ಚುನಾವಣೆ ಸಂದರ್ಭದಲ್ಲಿ ಆಗಲಿಲ್ಲ. ಅತ್ಯಂತ ಪೂರ್ವದಲ್ಲಿಯೂ ಸಹ ಸಾಕಷ್ಟು ವರ್ಷಗಳಿಂದ ನಾಗರಾಜ್ ಅವ್ರ ಮುಖಾಂತರ ನಾನು ಬರ್ತಾನೆ ಇದ್ದೆ. ಎಲ್ಲರೂ ಕೂಡ ಸಾಕಷ್ಟು ಜನ ಆತ್ಮೀಯರಾಗಿದ್ದರು. ಗಗನ ಅವ್ರನ್ನೂ ಕೂಡ ಸಾಕಷ್ಟು ಬಾರಿ ಭೇಟಿ ಮಾಡಿದ್ದೆ. ಆದರೆ ನಾನು ತಾವು ಇಷ್ಟೊಂದು ಪ್ರೀತಿ ಅಭಿಮಾನಗಳನ್ನ ನನ್ನ
ಚುನಾವಣಾ ಸಂದರ್ಭದಲ್ಲಿ ತೋರಿಸ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ನಿರೀಕ್ಷೆಗೂ ಮೀರಿ ಹೆಚ್ಚು ಮತಗಳನ್ನು ನೀಡಿ ನನ್ನ ಮೇಲಿನ ಜವಾಬ್ದಾರಿಯನ್ನು ಮತ್ತು ನಾನು ನಿಮಗೆ ಪ್ರೀತಿಪೂರ್ವಕವಾಗಿ ನನ್ನ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನ್ನ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಯಾವುದೇ ಕೆಲಸ ಇದ್ದರೂ ಪ್ರಥಮವಾಗಿ ನಿಮಗೆ ಆದ್ಯತೆಯನ್ನು ನಾನು ಮಂಡ್ಯ ಜಿಲ್ಲೆಗೆ ಕೊಡ್ತೀನಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಂಡ್ಯ ಮಗನಿಗಿಂತ ಜಾಸ್ತಿಯಾಗಿ ಮಂಡ್ಯ ಜಿಲ್ಲೆಯವರು ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ, ಅತಿ ಹೆಚ್ಚು ಮತಗಳನ್ನು ಕೊಟ್ಟಿದ್ದೀರಿ. ಇದಕ್ಕೆ ನಾನು ನಿಜವಾಗ್ಲೂ ಭಾಳ ಋಣಿಯಾಗಿದ್ದೇನೆ. ನಿಮ್ಮ ಪ್ರೀತಿ, ಅಭಿಮಾನಪೂರ್ವಕ ಪ್ರೀತಿಯನ್ನು ಮತಗಳ ಮುಖಾಂತರ ನನ್ನ ಮೇಲೆ ಹಾಕಿದ್ದೀರಿ. ಅದನ್ನು ನೋಡಿದ್ರೆ ನಿಜವಾಗಿ ಮೈಸೂರಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಅಚ್ಚರಿಯ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ವಕೀಲರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಕಾಸ್ಟಿಸಮ್ ಇಲ್ಲ, ರಿಲಿಜಿಯನ್ ಇಲ್ಲ. ಇಲ್ಲಿ ನಾವು ವಕೀಲರು ಎಲ್ಲರೂ ಕೂಡ ನಾವು ವಕೀಲರು ಅನ್ನೋ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀರಿ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಾಜಧಾನಿನಲ್ಲಿ ಅವತ್ತು ಕೌಂಟಿಂಗ್ ಆಗ್ತಾ ಇರಬೇಕಾದ್ರೆ ಮಂಡ್ಯ ಜಿಲ್ಲೆಗಳು ಓಟ್ ನೋಡ್ತಾ ಇದ್ರೆ ತಾವು ಇಷ್ಟೊಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತಗಳನ್ನ ಕೊಟ್ಟಿರೋದನ್ನ ನೋಡಿ ಪ್ರತಿಯೊಬ್ಬರು ಕೂಡ ಆಶ್ಚರ್ಯಚಕಿತರಾಗಿದ್ದರು. ನಿಮ್ಮ ಈ ಪ್ರೀತಿಗೆ ನಾನು ಯಾವತ್ತೂ ಬೆಲೆನ ಕಟ್ಟಲಿಕ್ಕೆ ಆಗೋದಿಲ್ಲ. ನಾನು ನನ್ನ ಎಲ್ಲ ರೀತಿಯ ಸಹಕಾರಗಳನ್ನು ನನ್ನ ಶಕ್ತಿ ಮೀರಿ ಮಾಡಿ ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಯಾವತ್ತೂ ಕೂಡ ಉಳಿಸ್ಕೋತೀನಿ. ನಿಮ್ಮ ಪ್ರೀತಿಗೆ ನಾನು ಚ್ಯುತಿ ಬರದೇ ಇರೋ ರೀತಿ ನಡ್ಕೋತೀನಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವತ್ತೂ ಕೂಡ ವಕೀಲರ ವೈಯಕ್ತಿಕ ಸಮಸ್ಯೆಗಳಾಗ್ಬೋದು ಅಥವಾ ವಕೀಲರ ಒಟ್ಟಾರೆ ಸಮಸ್ಯೆ ಆಗ್ಬೋದು ಅಥವಾ ತಮ್ಮ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ಲೈಬ್ರರಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸರ್ಕಾರದ ಲೆವೆಲಲ್ಲಿ ಅಥವಾ ಬಾರ್ ಕೌನ್ಸಿಲ್ ಲೆವೆಲಲ್ಲಿ ಅಥವಾ ಉಚ್ಚ ನ್ಯಾಯಾಲಯದ ಲೆವೆಲಲ್ಲಿ ಏನೇ ಇದ್ರೂ ಸಹ ನಾನು ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿ ಅದು ಬಗೆಹರಿಯೋ ರೀತಿ ನಾನು ಮಾಡ್ತೇನೆ. ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ತಯಾರಿದ್ದೇನೆ. ಮತ್ತು ವಕೀಲರ ರಾಜ್ಯಾದ್ಯಂತ ವಕೀಲರ ಸಮುದಾಯಕ್ಕೆ ನನ್ನ ಕೈಯಿಂದ ಏನು ಸೇವೆ ಆಗಬೇಕಾಗಿದೆ ಅದನ್ನು ಮಾಡಲಿಕ್ಕೆ ನಾನೆಲ್ಲ ತಯಾರಿದ್ದೇನೆ. ಬಟ್ ಆದರೆ ಆ ಸಮಯದಲ್ಲೂ ಕೂಡ ತಮ್ಮೆಲ್ಲರ ಸೂಚನೆಗಳು, ಸಲಹೆ ಸೂಚನೆಗಳು ಏನೇ ಇದ್ದರೂ ಕೂಡ ನಾನು ಅದನ್ನು ಪರಿಪಾಲಿಸಿ ವಕೀಲರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ಅವರ ಶ್ರೇಯೋಭಿವೃದ್ಧಿಗಾಗಿ ನಾನು ದುಡಿಯೋದಕ್ಕೆ ಕಂಕಣಬದ್ಧನಾಗಿದ್ದೇನೆ ಅನ್ನೋ ಮಾತನ್ನು ನಾನು ಈ ಮೂಲಕ ಹೇಳಿ ಮತ್ತೊಮ್ಮೆ ನನ್ನೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಈಗ ಹೊಸದಾಗಿ ಸ್ಟೇಟ್ ಬಾರ್ ಕೌನ್ಸಿಲ್ ಆಯ್ಕೆಯಾಗಿದ್ದಾರೆ. ಇವರ ನಮ್ಮ ಆತ್ಮೀಯತೆ ನಮ್ಮ ನಾಗರಾಜಗಳಿಂದ ನಮಗೆ ಮೊದಲ ಪರಿಚಯ ಆಗಿದ್ದು. ಹಾಗಾಗಿ ಗಿರೀಶ್ ಅವರು ಮತ್ತು ಇವರು ಮತ್ತು ನಮ್ಮ ಶಿವಮೊಗ್ಗ ಇವರೆಲ್ಲ ಕೇಸು ಬರುವಾಗ ನಮಗೆಲ್ಲ ಪರಿಚಯ ಆಯಿತು. ಆ ಬಾಂಧವ್ಯ ಮಟ್ಟಿಗೆ ಬಂತು. ಇದರಲ್ಲಿ ನಾವು ಹೆಚ್ಚು ಮಾಡಿದ್ರು ಇದರಲ್ಲಿ ನಾಗರಾಜ್ ಅವರ ಹೋರಾಟ ಮಾತ್ರ ಭಾಳ ಹೆಚ್ಚಾಗಿದೆ. ಯಾಕೆಂದರೆ ಪ್ರತಿಯೊಂದು ಕ್ಷಣದಲ್ಲೂ ನಿಮ್ಮ ಎಲೆಕ್ಷನ್ಗೆ ಅವರು ಪ್ರತಿಯೊಂದು ಇದರಲ್ಲೂ ಓಡಾಡಿ ಸಖತ್ತು ಶ್ರಮ ಬಿಟ್ಟಿದ್ದಾರೆ. ಅವ್ರಿಗೊಂದು ಕೃತಜ್ಞತೆ ಇಲ್ಲಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅದೇ ರೀತಿಯಲ್ಲೇ ಈಗ ಮಾಧವ ಪ್ರಸಾದ್ ಅವರು ಹೇಳಿದ್ರು ನಮ್ಮ ವಕೀಲ ಸಂಘಕ್ಕೆ ನಾವು ಕೇಳ್ಕೊಳ್ಳೋದು ಅಷ್ಟೇ. ಏನಂದ್ರೆ ಒಂದು ಕಾರ್ಯಾಗಾರ ಮಾಡ್ಬೋದು ಮತ್ತು ವಕೀಲಗಳ ಕ್ಷೇಮಕ್ಕೆ ಏನಾದ್ರು ನಾಮಿನಿ ಕೆಲವೊಂದು ಇವೆಲ್ಲ ಇರ್ತದೆ. ನಾನು ಮೊನ್ನೆ ಒಂದು ಯಾವುದೋ ಯೂಟ್ಯೂಬಲ್ಲಿ ನೋಡಿದೆ, ಎರಡು ಸರ್ಟಿಫಿಕೇಟನ್ನು ಎನ್ರೋಲ್ ಸರ್ಟಿಫಿಕೇಟನ್ನು ಹೊರಗಡೆ ರೋಡಲ್ಲಿ ನಿಂತ್ಕೊಂಡು ಮಾರ್ಕೆಟ್ಗಳಲ್ಲಿ ನಿಂತ್ಕೊಂಡು ಕೊಡ್ತಾರೆ. ಇದೆಲ್ಲ ಒಂದು ಅಭ್ಯಾಸ ನಮ್ಮ ವಕೀಲರುಗಳಿಗೆ ಎಷ್ಟು ಅಭ್ಯಾಸ ಆಗುತ್ತೆ ಅಂದರೆ ಮೊದಲ ಸರ್ಟಿಫಿಕೇಟ್ ಪೋಸ್ಟಲ್ಲಿ ಕಳಿಸಿ ಅವರ ಎನ್ರೋಲ್ ಸರ್ಟಿಫಿಕೇಟ್ ಎಲ್ಲ ಕಳಿಸ್ಕೊಡ್ತಾ ಇದ್ರು. ನಿನ್ನೆ ರೋಡಲ್ಲಿ ಮರಗಳಲ್ಲಿ ನಿಂತ್ಕೊಂಡು ಅವ್ರ ಹೆಸರು ಕೂಗಿ ಕೊಡ್ತಾರೆ. ಜನಗಳೆಲ್ಲ ಸಖತ್ ಅಭ್ಯಾಸ ಮಾಡಿ ಅದನ್ನು ಯೂಟ್ಯೂಬಲ್ಲೆಲ್ಲ ಬಿಟ್ಟು ಅದ್ರ ಬಗ್ಗೆ ವಕೀಲರಿಗೆ ನಮಗೆ ಒಂದು ಅವೆಲ್ಲ ನೆಕ್ಸ್ಟ್ ಅವೆಲ್ಲ ಕೊಡುವಂಥ ಅವಕಾಶ ಇತ್ತು ಸರ್. ಈಗೆಲ್ಲ ಬೋರ್ಡ್ ಬಂದ ಮೇಲೆ ಅಲ್ಲ ಆಕ್ಚುಲಿ ಎಲ್ಲ ಪೋಸ್ಟರ್ ಮಾಡಿ ದಯವಿಟ್ಟು ಮತ್ತೆ ಏನಾದರೂ ಜಾಗನೂ ಅಲರ್ಟ್ ಆಗಿದೆ ನಮಗೆ. ದಯವಿಟ್ಟು ಅದ್ರ ಬಗ್ಗೆ ನಾವು ಬೆಂಗಳೂರಿಗೆಲ್ಲ ಬಂದಾಗ ತಾವು ಸ್ಟೇಟ್ ಬಾರ್ ಕೌನ್ಸಿಲ್ ಮತ್ತು ನಮ್ಮ ರಿಜಿಸ್ಟ್ರಾರ್ ಹತ್ರ ಬರ್ತೀವಿ. ಸಹಕಾರ ಕೊಟ್ಟು ಮಾಡೋಣ. ಹಾಗಾಗಿ ಈಗ ನಮ್ಮ ಮಾಧವ ಪ್ರಸಾದ್ಗೆ ದೇವರು ಆರೋಗ್ಯ ಎಲ್ಲ ಕೊಟ್ಟು ಅಧ್ಯಕ್ಷ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಹಾಗೂ ಸಹೋದ್ಯೋಗಿ ವಕೀಲ ಮಿತ್ರರೇ, ಮಹಾದೇವ್ ಪ್ರಸಾದ್ ಸರ್ ಮತ್ತು ನಮ್ಮ ಒಂದು ಬಾಂಧವ್ಯ ಸ್ನೇಹ ಸುಮಾರು 12 ವರ್ಷಗಳ ಹಿಂದೆ ಆದಂಥ ಸ್ನೇಹ ವಿಶ್ವಾಸ. ಅವರು ನನಗೆ ಪರಿಚಯ ಆಗಲಿಕ್ಕೆ ನಮ್ಮ ಗಿರೀಶ್ ಅವರು ಮುಖ್ಯ ಕಾರಣ.
ಅಂದಿನಿಂದ ಇಂದಿನವರೆಗೂ ಅವ್ರು ಯಾವತ್ತೂ ಕೂಡ ನಾನು ಚುನಾವಣೆಗೆ ಬರ್ತೀನಿ, ಚುನಾವಣೆ ನಿಂತ್ಕೋತೀನಿ ಅಂತ ಒಂದು ದಿನನೂ ಕೂಡ ಅವ್ರೇನು ಅನ್ಕೊಂಡಿರಲಿಲ್ಲ. ಸೊ ಅವರು ಮೈಸೂರು ವಕೀಲರ ಸಂಘದಲ್ಲಿ ಕೆಲವು ಹಿರಿಯ ವಕೀಲರು ಮತ್ತೆ ಸಹೋದ್ಯೋಗಿ ಮಿತ್ರರು, ನೀವು ಬರಬೇಕು ಚುನಾವಣೆಗೆ, ಮೈಸೂರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಬರಬೇಕು, ಇಲ್ಲ ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊಂಡು ನೀವು ವಕೀಲರ ಸಂಘದ ಸೇವೆಯ ಮಾಡಲಿಕ್ಕೆ ನೀವು ಬರಬೇಕು ಅಂತ ಕೇಳ್ಕೊಂಡ ಸಂದರ್ಭದಲ್ಲಿ ಮಾದೇವ್ ಅವರು ಕಚೇರಿ ಮತ್ತೆ ಕಕ್ಷಿದಾರರ ಅಂದ್ರೆ ಟೈಮೇ ಕೊಡೋಕ್ಕಾಗ್ತಿರ್ಲಿಲ್ಲ ಅಂತ ಒಂದು ಇದು ಬಿಡುವಿಲ್ಲದ ಒಂದು ಉತ್ತರ ಕೆಲಸ. ಇದು ಒಂದಿನ ಕಾಫಿನ ಬಿಡಬೇಕಾದ್ರೆ ಈ ತರ ಚುನಾವಣೆ ನೀವು ಹೋಗ್ಬೇಕು ಸರ್, ನೀವೆಲ್ಲ ರಾಜ್ಯ ವಕೀಲರ ಪರಿಸ್ಥಿತಿ ನಿಮ್ಮ ಅವಶ್ಯಕತೆ ಇದೆ ಅಂತ ಅಂದಾಗ ಅವರು ಒಪ್ಪಿಗೆ ಸಿದ್ಧೇ ಇರಲಿಲ್ಲ. ಬೇಡ ನಗಣ, ಬೇಡ ಗಿರೀಶ್, ನಾನು ಇಲ್ಲೇ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಸರ್ ನಿಮ್ಮ ಸೇವೆ ನಿರಂತರವಾಗಿ ಇರಬೇಕು, ರಾಜ್ಯದ ವಕೀಲರಿಗೆ ತಲುಪಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಯಕ್ಕೆ ಮೇರೆಗೆ ಅವ್ರು ಒಪ್ಕೊಂಡ್ರು. ಇದಂತೂ ನಮಗೆ ತುಂಬಾ ನೆನಪಿದೆ. ನಾವೆಲ್ಲ ಒತ್ತಾಯ ಮಾಡಿ ನೀವು ರಾಜ್ಯ ವಕೀಲರ ಪರಿಸ್ಥಿತಿ ಹೋಗ್ಬೇಕು ಸರ್ ಅಂತ ಹೇಳಿದ ನಾವೆಲ್ಲ ಒತ್ತಾಯ ಮಾಡೋದಕ್ಕೋಸ್ಕರ ಒಪ್ಕೊಂಡಂಥದ್ದು ವಿಷಯ. ಆ ಸಂದರ್ಭದಲ್ಲಿ ಕುತ್ಕೊಂಡು ಚುನಾವಣೆಗೆ ಸ್ಪರ್ಧಿಸಿದ್ರು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಒಂದು ಜಯಶೀಲರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ನಾನು ಪಾಂಡವಪುರದಲ್ಲಿ ನನ್ನ ಹಾಗೂ ಮಹಾದೇವ್ ಪ್ರಸಾದ್ ಸರ್ ಅವರ ಮೇಲೆ ನಂಬಿಕೆಯನ್ನಿಟ್ಟು ಮತವನ್ನು ನೀಡಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಮತಗಳನ್ನು ನೀಡಿ ಜಯಶೀಲರಾಗಿ ಮಾಡಿದ್ದೀರಿ. ಮುಂದೆ ಏನೇ ವಕೀಲರ ಸಂಘದ ಸಂಬಂಧಪಟ್ಟಂತ ಸಂದರ್ಭಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತಂದರೂ ಸಹ ನಾವು ಸಹ ಮಹಾದೇವ್ ಪ್ರಸಾದ್ ಜೊತೆ ನಿಂತು ಆ ವಕೀಲರ ಸಂಘದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಬದ್ಧರಾಗಿರ್ತೀವಿ ಅಂತೇಳಿ ಹಾಗೂ ನಂಬಿಕೆ ಇಟ್ಟು ಮತದಾನ ಮಾಡಿದಂಥ ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಹಾಗೂ ನನ್ನ ಸಹೋದ್ಯೋಗಿ ವಕೀಲರಿಗೆ, ಮಹಿಳಾ ವಕೀಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ನಮಸ್ಕಾರ. ಅದು ಮೂಲ ಕಾಣ್ತಾ ಇದ್ದಾರೆ. ರೆಡಿ.